ಹಲೋ ಫ್ರೆಂಡ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಸಂಡೇ ಸ್ಪೆಷಲ್ಲು ಒಂದು ಹೀರಿತೋಳೆ ಮತ್ತು ಗುಂಡ್ಕಾಯಿಂದ ನಾನೊಂದು ಗೊಜ್ಜು ಮಾಡ್ತಾಯಿದ್ದೀನಿ. ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ಗೊಜ್ಜು ಥರ ಗಟ್ಟಿಯಾಗಿ ಮಾಡ್ಕೊಳ್ಳೋದು. ಫುಲ್ಲು ಇದು ಎಲ್ಲ ಹೀರಿತೋಳೆಗಳು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಗುಂಡ್ಕಾಯಿ, ಇದನ್ನು ಅಷ್ಟೇ ಚಿಕ್ಕದಾಗೆಲ್ಲ ಕಟ್ ಮಾಡಿ ಒಂದು 2-3 ಸಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಯಾವ ಥರ ಗೊಜ್ಜು ಮಾಡೋದು ಅಂತ ತೋರಿಸ್ತೀನಿ. ತುಂಬ ಒಳ್ಳೆಯದು ಮತ್ತು ಭಾಳ ರುಚಿಯಾಗಿರುತ್ತೆ. ಬೆಳಗ್ಗೆ ಸಂಡೇ ಸ್ಪೆಷಲು ಮಕ್ಕಳಿಗೆ ಬೆಳಗ್ಗೆ ಮಾಡಿದ್ರೆ ಮನೇಲಿ ಗಂಡಸರು ಮಕ್ಕಳೆಲ್ಲ ತುಂಬ ಖುಷಿಯಾಗಿ ತಿಂತಾರೆ. ಪೂರಿ ಚಪಾತಿ ಮಾಡಿಕೊಟ್ಬಿಟ್ರಂತೂ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು 3-4 ಲವಂಗ, ಒಂದು 2 ಚಕ್ಕೆ ಪೀಸು, ಜಾಸ್ತಿ ಬೇಡ, ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಳ್ತಾ ಇದ್ದೀನಿ. ಜಾಸ್ತಿ ಬೇಡ ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಮೆಣಸು. ಹಾಗೆ ಒಂದು ಅರಿಶಿನ, ಒಂದು 1/4 ಸ್ಪೂನಷ್ಟು ಅರಿಶಿನ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಕೂಡ ಹಾಕ್ಕೊಳ್ಳಿ. ಸದ್ಯಕ್ಕೆ ಪುದೀನ ಇರಲಿಲ್ಲ, ಹಾಗಾಗಿ ಕೊತ್ತಂಬರಿ ಒಂದು ಹಾಕ್ತಿದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕಿ ನಾನು ರುಬ್ಕೊಂಬರ್ತೀನಿ. ನೋಡಿ, ಇಷ್ಟು ನೈಸ್ಗೆ ರುಬ್ಕೊಂಡಿದ್ದೀನಿ ನಾನು. ಈಗ ಒಗ್ಗರಣೆಗೆ ಹಾಕೋಣ. ನಾನು ಕುಕ್ಕರೇ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಕುಕ್ಕರಲ್ಲೇ ಮಾಡಿದ್ರೆ ಒಳ್ಳೆಯದು, ಚೆನ್ನಾಗಿ ಬೇಯುತ್ತೆ. ಒಂದೇ ಒಂದು ಈರುಳ್ಳಿನ ನಾನು ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಸಾಕು, ಜಾಸ್ತಿ ಬೇಡ. ನಾವು ರುಬ್ಬಕ್ಕೂ ಒಂದು ಈರುಳ್ಳಿ ಹಾಕಿರೋದ್ರಿಂದ ಇದಕ್ಕೆ ಒಂದು ಈರುಳ್ಳಿ ಅಷ್ಟೇ. ಮತ್ತು ನಾನು ಈ ಗುಂಡ್ಕಾಯಿ ಇದೆಯಲ್ಲ ಅದನ್ನು ಫಸ್ಟ್ ಹಾಕ್ಕೊಳ್ತೀನಿ. ಯಾಕೆಂದರೆ ಗುಂಡ್ಕಾಯಿ ಬೇಯೋದು ಲೇಟು. ಹಾಗಾಗಿ ನಾವೇನು ಮಾಡಬೇಕು, ಮೊದಲು ಅದನ್ನ ಒಂದು ಸ್ವಲ್ಪ ಹುರಿದು ಬೇಯಿಸ್ಕೊಂಡು ನಂತರ ನಾವು ಹೀರಿತೋಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪನೇ ಉಪ್ಪು. ಮೊದಲು ಇದಕ್ಕಾಗೋಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು 1/4 ಚಮಚದಷ್ಟು. ಇದನ್ನು ತಿರುಗಿಸ್ಕೊಳ್ಳಿ. ಇದು ಒಂದು 5 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ ನಾನು ಈಗಲೇ ಟೊಮೊಟೊ ಕೂಡ ಹಾಕ್ತೀನಿ. ಒಂದೇ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾಗ ಅದು ಬೇಯೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪು ಹಾಕೋದ್ರಿಂದ ನಾವು ಸ್ವಲ್ಪ ನೀರು ಬಿಟ್ಕೊಂಡು ಒಗ್ಗರಣೆಯಲ್ಲಿ ಹುರ್ಕೋಬೋದು. ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಮುಚ್ಚಿದರೆ ಇದರಲ್ಲಿ ಬಿಡೋ ನೀರಲ್ಲೇ ಸ್ವಲ್ಪ ಬೇಯುತ್ತೆ ಅದು. ಆಮೇಲೆ ನಂತರ ನಾವು ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ಒಂದು 2 ಸಲ ತೆಗೆದು ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ, ಗೊತ್ತಾಗ್ತಿದೆಯಲ್ಲ, ನಾನೇನು ನೀರು ಹಾಕಿಲ್ಲ, ಚೆನ್ನಾಗಿ ನೀರು ಸೋರಿಸಿದ್ದೆ. ಆದರೂ ಉಪ್ಪು ಹಾಕಿದ್ಮೇಲೆ ಒಂದು ಸಾರಿ ಚಿಕನ್ ಇವೆಲ್ಲ ಹಾಗೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದೆಲ್ಲ ಸ್ವಲ್ಪ ನೀರು ಸೀಬೇಕು, ಆವಾಗ ಒಳ್ಳೆ ಘಮ ಇರುತ್ತೆ. ನಿಮಗೆ ಸಾಂಬಾರು ಯಾವುದು ಹಸಿ ವಾಸನೆ ಬರಲ್ಲ. ಈಗ ಇದಕ್ಕೆ ನಾನು ಇದು ಕೂಡ ಹಾಕ್ತೀನಿ. ಒಂದು ನಿಮಿಷ ಮುಚ್ಚೋಣ.
ರುಬ್ಬಿರೋ ಅಂಥದ್ದನ್ನು ಮಸಾಲೆ ಕೂಡ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ. ಈಗ ಇನ್ನೂ ಒಂದು 5 ನಿಮಿಷ ನಾವು ಇದನ್ನು ಹುರ್ಕೋಬೇಕು, ಮಸಾಲೆ ಎಲ್ಲ ಉಪ್ಪು ಹಿಡಿಯೋಂಗೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಹಾಗೆಯೇ 1 ಸ್ಪೂನಷ್ಟು, 1-1.5 ಸ್ಪೂನು ಧನಿಯಾ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಸ್ವಲ್ಪ ಹಾಕಿದ್ವಿ ಅಲ್ವಾ, ಅದು ನೋಡಿಕೊಂಡು ಉಪ್ಪು ಹಾಕಬೇಕು. ನೋಡಿ ಆಲ್ರೆಡಿ ಆಗಲೇ ಗೊಜ್ಜು ಥರ ಆಯಿತು. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗೊಜ್ಜಿಗೆ ಬೆಂದು ನಿಮ್ಗೆ ಇದಾಗಬೇಕು. ನಾನು ಜಾರ್ ತೊಳೆದಿದ್ದ ನೀರನ್ನೇ ಹಾಕ್ಕೊತಾ ಇದ್ದೀನಿ, ಬೇರೆ ನೀರೇನು ಹಾಕ್ಕೊತಿಲ್ಲ. ಸಾಕು ಅನಿಸುತ್ತೆ ಅಷ್ಟೇ. ಯಾಕೆಂದರೆ ಅಂದರೆ ಕುಕ್ಕರಲ್ಲಿ ನೀವು ಕೂಗಿಸ್ಕೋಬೇಕಾದಾಗ, ಇಲ್ಲಿ ನಾನು 2ರಿಂದ 3 ಕೂಗು ಕುಕ್ಕರ್ ಕೂಗಬೇಕು, ಆವಾಗ ಚೆನ್ನಾಗಾಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೂ ಒಂದು ತೊಟ್ಟು, ಇನ್ನೂ ಒಂದು 1/4 ಗ್ಲಾಸ್ ನೀರು ಹಾಕಿದ್ರೆ ನಿಮಗೆ ಬೆಂದ ಮೇಲೆ ಗಟ್ಟಿ ಬರುತ್ತೆ. ನೋಡಿ ಬೆಂದ ಮೇಲೆ ಗಟ್ಟಿ ಬರುತ್ತೆ. ನಾನು ಆಲ್ರೆಡಿ ಒಗ್ಗರಣೆಲೇ ನಾನು ಒಂದು 10-15 ನಿಮಿಷ ಚೆನ್ನಾಗಿ ಒಗ್ಗರಣೆ ಮಾಡಿ ಬೇಯಿಸಿರೋದ್ರಿಂದ ನೀವು 2 ಕೂಗಿಸ್ಕೊಂಡ್ರೆ ಸಾಕು. ಏಕೆಂದರೆ ಇವಾಗ ನಿಮಗೆ ಹಸಿ ವಾಸನೆ ಎಲ್ಲ ಹೊಟ್ಟೋಗುತ್ತೆ. 2 ಕೂಗಿದ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಯಾವಾಗಲೂ ಚಿಕನ್ ಆಗಲಿ ಏನೇ ಆಗಲಿ ಒಗ್ಗರಣೆ ಚೆನ್ನಾಗಿ ಮಾಡಿಕೊಂಡು, ಒಗ್ಗರಣೆಲೇ ನಿಮಗೆ ಒಳ್ಳೆ ಗುಡ್ ಸ್ಮೆಲ್ ಬರಬೇಕು, ಗಮ್ ಅಂತ ಇರಬೇಕು. ಆವಾಗಲೇ ನಿಮಗೆ ಚಿಕನ್ನು ಸಾಂಬಾರಾಗಲಿ, ಗೊಜ್ಜು, ಗ್ರೇವಿ ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಗ್ಗರಣೆಲಿ ಚಿಲ್ಲಿ ಚೆನ್ನಾಗಿ ಒಂದು ಅರ್ಧ ಬೆಂದಿದೆ. ಈಗ 2 ಕೂಗಿದ್ರೆ ಸಾಕು. ಕುಕ್ಕರು ತಣ್ಣಗಾಗಿದೆ. ನೋಡಿ ಅದು ಎಣ್ಣೆ ಎಲ್ಲ ಹೆಂಗೆ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈಗ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ನಾವು. ಸ್ವಲ್ಪ ನೀರಿನ ಅಂಶ ನಿಮಗೆ ಗಟ್ಟಿಯಾಗಲಿ, ತುಂಬ ಗಟ್ಟಿ ಬೇಕು ಅಂದರೆ, ಇಲ್ಲ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇದೇನೆ ನಿಮಗೆ ಚೆನ್ನಾಗಿರುತ್ತೆ.